ರಾತ್ರಿ ಕ್ಯಾವಿ ಬೆಟ್ಟಿ ಹಾಕೊಂಡ ಜಮೀನದಲ್ಲಿ ತಿರುಗಾಡೋದಕ್ಕೆ ಕೆಲವು ಬೆತ್ತ ಹಿಡ್ಕೊಂಡ ಬೆತ್ತ ಮತ್ತು ಕೊರಳಲ್ಲಿ ರುದ್ರಾಕ್ಷಿ ಹಾಕೊಂಡ ಜಟ ಬಿಟ್ಕೊಂಡು ಏನ್ ಇಲ್ಲಿ ರೈತರಿಗೆ ರಾತ್ರಿ ಟೈಮ್ದಾಗ ಬೆಟ್ಟಿ ಕೊಟ್ಟರಂತ ಆಗಿನ ಹಿರಿಯರು ನಮ್ಗೆ ಹೇಳ್ತಿದ್ರು ನಾವು ಸಣ್ಣಗಿದ್ದಾಗ ಬಂದಾಗ. ಗೌರಿ ಹುಣ್ಣಿಗೆ ಬೃಹತ್ ಒಂದು ಜಾತ್ರೆ ಮೆರವಣಿಗೆ ಕೂಡ ನಡೀತೈತಿ. ಮತ್ತ ಶ್ರಾವಣದಾಗ ಪ್ರತಿ ಒಂದ್ ತಿಂಗಳು ಪೂರ ಅನ್ನ ಪ್ರಸಾದ ಮಹಾಪ್ರಸಾದವನ್ನ ಇಲ್ಲಿ ಏನಪ್ಪಾ ಅಂತಂದ್ರ ಹಲವು ಭಕ್ತರು ಕೂಡಿ ಕಮಿಟಿ ಅವ್ರು ಕೂಡಿ ಮಾಡಿರ್ತಾರ. ಮತ್ತೆ ಶ್ರಾವಣದಲ್ಲಿ ಇಲ್ಲಿ ಅಭಿಷೇಕ ಇರ್ತೈತಿ ಮತ್ತು ಶ್ರೀಶೈಲ ಜಗದ್ಗುರುಗಳು ಮತ್ತೆ ಸಾಕಷ್ಟು ಒಂದು ಮಠಾಧೀಶರು ಬಂದ ಕಿಸಿಂದ ಇಲ್ಲಿ ಅಭಿಷೇಕವನ್ನ ನೆರವೇರಿಸ್ತಾರ. ಎಲ್ಲರೂ ಊಟ ಮಾಡಿ ಬರ್ರಿ. ಸವಿಯವನ್ನ ಬರ್ರಿ. ಶಾರದಾ ಮಠರು ಓಡ್ತಾ ಇದ್ದಾರೆ, ಸಭಾ ಪ್ರಾಣಿಕರು ಓಡ್ತಾ ಇದ್ದಾರೆ, ಲಕ್ಷ್ಮೀಬಾಯಿ ಪ್ರಾಣಿಕರು ಓಡ್ತಾ ಇದ್ದಾರೆ. ಈ ಗೇಮಲ್ಲಿ ಯಾರು ನಗ್ತಾರೆ ನೋಡಂತ, ಯಾರು ನಗ್ತಾರೆ ಈ ಗೇಮಲ್ಲಿ? ಓ ಲಕ್ಷ್ಮೀಬಾಯಿ ಪ್ರಾಣಿಕರು ಔಟ್ ಆಗ್ಯಾರ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ದಿವಸ ನಾವು ಎಲ್ಲಿ ಬಂದ್ವಿ ಅಂದ್ರೆ ಜಮಖಂಡಿ ತಾಲೂಕಿನ ಸಾವಳಿ ಗ್ರಾಮ ರೀ. ಶ್ರೀ ಶಿವಲಿಂಗೇಶ್ವರ ದೇವಸ್ಥಾನ ಸಾವಳಗಿರಿ ನೋಡುವಂಥ ಕ್ಷೇತ್ರ ಸ್ನೇಹಿತರೆ. ಇವತ್ತಿನ ದಿವಸ ವಿಡಿಯೋ ಏನಪ್ಪಾ ಅಂದ್ರೆ ನಮ್ಮ ಪುರಾಣಿಕರ ಮನೆತನದವ್ರ ಏನೈತಿ ಪುರಾಣಿಕರ ಫ್ಯಾಮಿಲಿ ಸಮೇತ ಗುಲ್ಲವತ್ತ ನಾವು ಇಲ್ಲಿ ಊಟಕ್ಕೆ ಬಂದಿರಿ, ಇಲ್ಲಿ ಬುತ್ತಿ ಕಟ್ಕೊಂಡು. ಇವತ್ತಿನ ವಿಡಿಯೋ ಏನೈತಿ ವಿಡಿಯೋ ಸ್ಪೆಷಲ್. ಇವತ್ತಿನ ವಿಡಿಯೋ ಇದೆ ಸ್ನೇಹಿತರೆ. ಇವತ್ತೇನೈತಿ ಶ್ರೀ ಶಿವಲಿಂಗೇಶ್ವರ ದೇವಸ್ಥಾನ ಐತಿ, ಹಿಸ್ಟ್ರಿ ಚರಿತ್ರೆ ಎಲ್ಲ ಕೂಡ ನೋಡೋಣಂತ. ಅಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರು ಮತ್ತೆ ಯಾರು ಅರ್ಚಕರು ಇದ್ರಂದ್ರ ಅವ್ರ ಕಡೆ ಮಾತಾಡ್ಸ್ತೀನಂತ. ಈ ತರದ ಯಂತ್ರ ಹಿನ್ನೆಲೆ ಮತ್ತೆ ಚರಿತ್ರೆ ನೋಡೋಣಂತ. ಈ ಕಡೆಯಿಂದ ಸ್ನೇಹಿತರೆ ಸಾವಳಿಯಿಂದ ಬರುತ್ತೆ, ಈ ಕಡೆ ಮುಂದೆ ಇದಕ್ಕೆ ಹೋಗತ್ತೆ ತೆಳಸಂಗ್ ಕ್ರಾಸ, ತೆಳಸಂಗ್ ಹೋಗತ್ತೆ. ಗುಡ್ಡಾಪುರ ಹೋಗ್ಬೇಕಾದ್ರೆ ಹಿಂಗ ಹೋಗ್ಬೋದ್ರಿ. ಸಾವಳಿಯಿಂದ ನೀವು ಜಮಖಂಡಿಯಿಂದ ಬರೋರಂತೆ ಜಮಖಂಡಿಯಿಂದ ಸಾವಳಿ ಹಿಂಗ್ ಬರ್ಬೋದು. ಸಾವಳಿಯಿಂದ ಏನೈತಿ ಮುಂದೆ ಕಡೆ ತೆಳಸಂಗ್ ಹೋಗ್ಬೋದು ಸ್ನೇಹಿತರೆ. ಈ ರೀತಿ ಐತಿ ಇವತ್ತಿನ ವಿಡಿಯೋ ನೋಡೋಣಂತ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸದಾಗಿ ಮೊದಲ ಅಂತ ಸಬ್ಸ್ಕ್ರೈಬ್ ಆಗ್ರಿ. ಮತ್ತ ವಿಡಿಯೋ ಏನೈತೆ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಪ್ರಕೃತಿ ಸೌಂದರ್ಯ ತುಂಬಾ ಚೆನ್ನಾಗೈತಿ. ನಾನು ನಿಮ್ಗೆ ಮುಂದೆ ಕೂತ್ಕೊಂಡು ನಾನು ನಿಮ್ಗೆ ತೋರಿಸ್ತೀನಂತ ಪ್ರಕೃತಿ ಸೌಂದರ್ಯ ಯಾವ ರೀತಿ ಇರುತ್ತೆ. ಪ್ರಕೃತಿ ಮಡಿಲಲ್ಲಿ ಈಗ ನಾವು ಪ್ರಕೃತಿ ನೋಡ್ಬೇಕಾದ್ರೆ ಅಂತ ಮಲೆನಾಡು ಹೋಗುವ ಅವಶ್ಯಕತೆ ಇಲ್ಲ, ನಮ್ಮಲ್ಲಿನ ಪ್ರಕೃತಿ ಐತ್ರಿ. ಉತ್ತರ ಕನ್ನಡ ಭಾಗದ ಸಾಕಷ್ಟು ಪ್ರಕೃತಿ ಸೌಂದರ್ಯಗಳದಾವು, ನಾನು ನಿಮ್ಗೆ ತೋರಿಸ್ತೀನಂತ. ಬರ್ರಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದ ದ್ವಾರ ಬಾಗ್ಲ. ಹಂಗ ಮುಂದ್ ಹೋಗೋಣ ಫುಲ್ ಬಾಡಿ ಚಂದ ಪ್ರಕೃತಿ ಐತಿ ಸ್ನೇಹಿತರೆ. ಈಗ ಸಾವಳಿಗಿಂದ ಈ ಕಡೆ ಬಂದಿವ್ರಲ್ಲ, ಇಲ್ಲಿ ನೋಡ್ರಿ ಎಡಗಡೆ ಸೈಡ್ ದ್ವಾರ ಬಾಗ್ಲ ಐತ್ರಿ. ಇಲ್ಲಿ ದ್ವಾರ ಬಾಗ್ಲಿಂದ ಒಳಗಡೆ ಹೋದ. ಈಗ ಮುಂದೆ ನಾವು ಗುಡ್ಡದ ಮ್ಯಾಗ ಹೋದಂಗ ಏನೈತಿ ಗಾಳಿ ಹೆಚ್ಚಕತಿ, ಮತ್ ಸ್ವಲ್ಪ ಡೇಂಜರ್ ಐತಿ, ಹುಷಾರ ಹೋಗ್ಬೇಕು. ಮತ್ತ ಪ್ರಕೃತಿ ಸೌಂದರ್ಯ ಯಾವ ರೀತಿ ಐತಿ ನಾನು ನಿಮ್ಗೆ ತೋರಿಸ್ತೀನಂತ. ಮಲೆನಾಡ ಪ್ರದೇಶದಾಗ ನೋಡಿರ್ತೀರಿ ನೀವು, ಅಲ್ಲಿ ಮಲೆನಾಡಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ನಮ್ಮ ಉತ್ತರ ಕನ್ನಡ ಭಾಗದಾಗ ಇಲ್ಲಿ ಜಮಖಂಡಿ ತಾಲೂಕಿನ ಸಾವಳಿ ಬಂದ್ರ ಮುಗಿತ್ರಿ. ಶಿವಲಿಂಗೇಶ್ವರ ಬೆಟ್ಟ ನೋಡ್ರಿ ನೀವು, ಎಷ್ಟ್ ಚಂದ ಐತಿ ಪ್ರಕೃತಿ ಸೌಂದರ್ಯ. ಮ್ಯಾಗ ಹೋದಂಗ ನಾನು ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ. ಸ್ವಲ್ಪ ಕಚ್ಚಾ ರೋಡ್ ಐತಿ ಸ್ನೇಹಿತರೆ, ಹುಷಾರ ಬರ್ಬೇಕು. ಸಿಂಗಲ್ ರೋಡ್ ಐತಿ, ಸ್ವಲ್ಪ ಕಚ್ಚಾ ರೋಡ್ ಐತಿ. ಎದ್ರಿಗೆ ಯಾರು ಆನೆಗಳು ಬಂದು ಅಂದ್ರ ಸೈಡ್ ತೊಳಕ ಸ್ವಲ್ಪ ಸಮಸ್ಯೆ ಆಕತಿ. ಅಲ್ಲಿ ಕಚ್ಚಾ ರೋಡ್ ಮುಗಿದ ಬಳಿಕ ಏನೈತಿ, ಇಲ್ಲಿ ಶಿವಲಿಂಗೇಶ್ವರ ಬೆಟ್ಟಕ್ಕೆ ಹೋಗೋ ಮುಂದೆ ಸಿಸಿ ರೋಡ್ ಮಾಡ್ಯಾರಿ. ಇದು ಸಿಸಿ ರೋಡ್ ಆದ್ರೂ ಪೂರ್ತಿ ಕಂಪ್ಲೀಟ್ ಆಗಿ ಅಲ್ಲಿ ಗುಡಿ ಮಠ ಬೆಟ್ಟದ ಪೂರ ಇಲ್ರಿ, ಇಲ್ಲಿ ಅರ್ಧ ಸ್ವಲ್ಪ ಐತ್ರಿ. ನೋಡಿ ಸ್ನೇಹಿತರೆ ಪ್ರಕೃತಿ ಸೌಂದರ್ಯ ಯಾವ ಟೈಪ್ ಐತಿ. ಚೈತ್ರದ ಪ್ರೇಮಾಂಜಲಿ ಹಾಡ ಕೇಳಿರ್ಬೇಕು ನೀವು, ಮಲೆನಾಡಿನ ಸಾಂಗ್. ಆ ಮಲೆನಾಡಿನ ಸಾಂಗ್ ನೋಡ್ರಿ ಯಾವ ರೀತಿ ಐತಿ. ಊಟಿ ನೋಡ್ರಿಲ್ಲ, ಊಟಿ ಕೊಡೆಕಾನಲ್ಲ. ಇದ್ ನೋಡ್ರಿ ನಮ್ಮ ಉತ್ತರ ಕನ್ನಡದ ಊಟಿ ಯಾವ ರೀತಿ ಐತಿ ನೋಡ್ರಿ. ನೋಡಿ ಸ್ನೇಹಿತರೆ ಪ್ರಕೃತಿ ಸೌಂದರ್ಯ ಯಾವ ರೀತಿ ಐತಿ. ಗುಡ್ಡ ನೋಡ್ರಿ ಯಾವ ರೀತಿ ಕಾಣಕತ್ತೈತಿ, ಎಷ್ಟು ಸೂಪರ್ ಆಗಿ ಕಾಣಕತ್ತೈತಿ ನೋಡ್ರಿ.
ಆ ಕಡೆ ಸ್ಟೇಟ್ ಹೋದ್ರ ತುಂಗುಳಕ್ ಹೋಗತ್ರಿ, ಈ ಕಡೆ ಬಲಗಡೆ ತಗೋಬೇಕ್ರಿ. ಸಾವಳಿಗಿನ ಬಂದ್ ಕೊಡ್ಲಿ ಐತಿ. ಈಗ ಮೇಲ್ಗಡೆ ಬರೋ ಮುಂದೆ ಬಲಗಡೆ ತಗೋಬೇಕ್ರಿ. ಇಲ್ಲಿ ನೋಡ್ರಿ ಈಗ ಗಿಡಗಳು ಯಾವ ರೀತಿ ಐತಿ, ಇಲ್ಲಿ ನೋಡ್ರಿ ಕೆಳಗಡೆ. ಬೆಟ್ಟ ನೋಡ್ರಿ ಸ್ನೇಹಿತರೆ, ಬೆಟ್ಟ ಯಾವ ರೀತಿ ಕಾಣಿಸ್ತಾ ಇದೆ ಮುಂದ್ಗಡೆ. ಇಲ್ಲಿ ಮುಂದ್ಗಡೆ ಕಾಣಿಸಾಕತ್ತಿರಲ್ಲ ಅದೇ ರೀ ಶಿವಲಿಂಗೇಶ್ವರ ದೇವಸ್ಥಾನ ರೀ. ಅದ ನೋಡಿ ಸ್ನೇಹಿತರೆ ಹೆಂಗ್ ಕಾಣಿಸ್ತೈತಿ. ಇಲ್ಲೊಂದ್ಸೂರು ಸಿಸಿ ಮಾಡ್ಯಾರ್ರಿ, ಕಾಂಕ್ರೀಟ್ ಹಾಕ್ಯಾರ. ಇಲ್ಲಿ ಇಲ್ಲೊಂದ್ಸೂರು ಸ್ವಲ್ಪ ಗೊತ್ತಾಗ ಮ್ಯಾಗ ದೇವಸ್ಥಾನವರೆಗೂ ಕಾಂಕ್ರೀಟ್ ಇರ್ಬೋದು. ಇದು ಇಲ್ಲೊಂದ್ ಸ್ವಲ್ಪ ಹುಷಾರಾಗಿ ಬರ್ಬೇಕ್ರಿ. ಇಲ್ಲಿ ಇಲ್ಲೊಂದ್ ಸ್ವಲ್ಪ ಆ ಕಡೆ ಈ ಕಡೆ ಬಾಜು ಸ್ವಲ್ಪ ತಡೆಗೋಡೆ ಇಲ್ಲ, ದೇವಸ್ಥಾನದ ಕೆಳಗಡೆ ಇಲ್ಲಿ ಮುಂದೆ ಐತಿ, ಹುಷಾರಾಗಿ ಇಳಿಬೇಕ್ರಿ. ತಡೆಗೋಡೆ ಇಲ್ಲಾರ ಸಂಬಂಧ ಸಮಸ್ಯೆ ಆಗ್ಬಹುದು. ನೋಡಿ ಸ್ನೇಹಿತರೆ ದೇವಸ್ಥಾನ ಎದುರು ತೋರಿಸಿ, ದೇವಸ್ಥಾನ ಕಾಣ್ತಾ ಇದೆ ನೋಡ್ರಿ. ಇಲ್ಲಿ ಬೆಟ್ಟದ ಮ್ಯಾಗ ಇರೋ ಸಂಬಂಧ ಗಾಳಿ ಸಿಕ್ಕಾಪಟ್ಟೆ ಇರುತ್ತೆ, ಗಾಳಿ ಸಿಕ್ಕಾಪಟ್ಟೆ ಬರುತ್ತ್ರಿ. ಇಲ್ಲಿ ನೋಡೋಣ್ರಿ, ಇಲ್ಲಿ ಯಾರು ಅರ್ಚಕರ್ ಇದ್ರಂದ್ರ ಅರ್ಚಕರ್ ಮಾತಾಡ್ಸನು ಚರಿತ್ರೆ ನೋಡಂತ್ರಿ. ಶಿವಲಿಂಗೇಶ್ವರ ಬೆಟ್ಟದ ಶಿವಲಿಂಗೇಶ್ವರ ದೇವಸ್ಥಾನದ ಚರಿತ್ರೆ ನೋಡತ್ತ. ಸ್ವಲ್ಪ ಸಣ್ಣ ಮಕ್ಳು ಬಂದ್ರೆ ಒಂದ್ ಸ್ವಲ್ಪ ಗಚ್ಚಿ ಹಿಡ್ಕೊಂಡ್ ಕೂಡ್ಲಿ. ನಮ್ಗೆ ಇಲ್ಲಿ ತಾಳ ಬರ್ತಿಲ್ಲ ಈ ಕಡೆ. ಇಲ್ಲಿ ಮೈಕ್ ಹಿಡ್ಕೊಂಡ್ ಮಾತಾಡಕತ್ತೀವಿ ನಾವು, ಕೆಲ್ಸಾಕತ್ತಿಲ್ಲ ಅಂತ. ಶಿವಲಿಂಗೇಶ್ವರ ದೇವಸ್ಥಾನ ಸ್ನೇಹಿತರೆ ಇದು. ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ಒಂದು ಸುಕ್ಷೇತ್ರವಾದ ಸಾವಳಿ ಶಿವಲಿಂಗೇಶ್ವರ ಮಠ, ಇದು ಗುಡಿ ದೇವಸ್ಥಾನ ರೀ. ಸಾವಳಿಯಿಂದ ಸುಮಾರು ಒಂದು 5 ರಿಂದ 7 ಕಿಲೋಮೀಟರ್ ಆಗತ್ರಿ. ಬೆಟ್ಟದ ಮೇಲೆ ಅದರಿ ಏನ್ರಿ. ಸಾವಳಿ ಮತ್ತು ಶರ್ಷಿ ಮೇಲೆ ಇದು ಬರ್ತದ್ರಿ ದೇವಸ್ಥಾನವು. ಇಲ್ಲೇ ತುಂಗಳ ಮತ್ತು ಅಟಾಳ, ಬಾಡಗಿ, ಹಲ್ಲಳ್ಳಿ, ತೆಲಸಂಗ, ಈ ಅಥಣಿ ತಾಲೂಕ ಮತ್ತು ಜಮಖಂಡಿ ತಾಲೂಕ ಎಲ್ಲ ಊರುಗಳಿಗೆ, ಗೋಟೆ, ಗದ್ದಾಳ ಎಲ್ಲ ಸುತ್ತಲೂ ಗ್ರಾಮಸ್ಥರು ಈ ದೇವಸ್ಥಾನಕ್ಕೆ ಬರ್ತಾರ್ರಿ. ಈ ದೇವಸ್ಥಾನ ಬಹಳ ಪ್ರಸಿದ್ಧ ಆಗೈತ್ರಿ. ಇದು ಇಲ್ಲಿ ಕೆಲವೊಂದು ಪವಾಡಗಳಾಗ್ಯಾರ. ಇಲ್ಲಿ ಜನರಿಗೆ ನೀರಿನ ಕೊರತೆ ಆಗುದಿಲ್ಲ. ಇಲ್ಲಿ ರೈತರಿಗೆ ಯಾವಾಗಲೂ ಬೇರೆ ಕಡೆ ನೀರು ಇರಿದ್ರು ಕೂಡ ಇಲ್ಲಿ ಇರುವ ಸುತ್ತಮುತ್ತಲಿನ ರೈತರಿಗೆ ನೀರಿನ ಕೊರತೆ ಆಗಂಗಿಲ್ಲ. ಇಲ್ಲಿ ಬಹಳ ಐತಿಹಾಸಿಕ ಸ್ಥಳ ಐತ್ರಿ ಇದು ಸಾವಳಗಿ ಶಿವಲಿಂಗೇಶ್ವರ ದೇವಸ್ಥಾನ ಏನ್ರಿ. ಅದೇ ರೀತಿ ಇಲ್ಲಿ ಶ್ರಾವಣದಾಗ ಪ್ರತಿನಿತ್ಯ ಇಲ್ಲಿ ಕಾರ್ಯಕ್ರಮ ನಡೀತಾವ್ರಿ ಏನ್ರಿ. ಭಕ್ತಾದಿಗಳು ಬರ್ತಾರ, ದೀಡ್ ನಮಸ್ಕಾರ ಹಾಕ್ತಾರ. ಮರ್ಚಂಡಿ ಎತ್ತದ ತಳಗ ಮರ್ಚಂಡಿಯಿಂದ ದೀಡ್ ನಮಸ್ಕಾರ ಹಾಕ್ತಾರ. ಹಾಲೊಳ್ಳಿ, ಅಟಾಳ, ಬಾಡಗಿ, ಕನ್ನೊಳ್ಳಿ, ಸಾವಳಗಿ, ಕುರಗೋಡ ಮತ್ತು ಅತಿ ದೂರದಿಂದ ಅಥಣಿ ತಾಲೂಕ ಮತ್ತು ವಿಜಯಪುರ ಜಿಲ್ಲೆ ಎಲ್ಲ ಕಡೆ ಜನ ಬರ್ತಾರ್ರಿ, ಬಾಗಲಕೋಟೆ ಜಿಲ್ಲೆಯಿಂದ. ಇದು ಏನಂತಂದ್ರೆ ಈಗ ಇತ್ತಿತ್ತಲಾಗಿ ಇದು ಜೀರ್ಣೋದ್ಧಾರ ಆಗಾಗ್ತೈತ್ರಿ. ಈಗ ಮೊದಲು ಇಷ್ಟು ಇದ್ದಿದ್ದಿಲ್ಲ, ಈಗ ಇತ್ತಿತ್ತಲಾಗಿ ಕೆಲವೊಂದು ಇಲ್ಲಿ ಈ ಜಾಗ ವಿಸ್ತರಣೆ ಮಾಡ್ಕೊಂಡು ಏನ್ ಮಾಡ್ಯಾರಿ, ಈಗ ಬೆಳ್ಸಾಕತ್ಯಾರ್ರಿ. ಈಗ ತೇರ ಇಡಾಕ ತೇರ್ನ ಇದು ಮಾಡ್ಯಾರಿ, ಕೆಲವು ಪೌಳೆಗಳು ಕಟ್ಟ್ಯಾರ್ರಿ ಜನರಿಗೆ ಬರಾಕ. ಮತ್ತೆ ಇಲ್ಲಿ ಕೆಲವು ಟೈಮ್ ಊಟದ ಅನ್ನ ಪ್ರಸಾದ ನಡೀತಿರ್ತೈತ್ರಿ. ಆಮೇಲೆ ಪ್ರತಿ ಗೌರವನಿಗೆ ಗುರು ಪೂರ್ಣಿಮಾ ದಿವಸ ವಿಜೃಂಭಣೆಯಿಂದ ಜಾತ್ರೆ ನೆರವೇರ್ತೈತ್ರಿ.
ಸಾಕಷ್ಟು ಜನ ಭಕ್ತಾದಿಗಳು ಬಂದಿರ್ತಾರ. ಆಮೇಲೆ ಇಲ್ಲಿ ತೇರು ಉತ್ಸವ ಆಕತ್ರಿ, ತೇರು ಇಳಿತಾರ್ರಿ. ವರ್ಷಕ್ಕೆ ಒಂದ್ಸಲ ಜಗದ್ಗುರು ಶ್ರೀಶೈಲ ಜಗದ್ಗುರುಗಳಾದಂತ ಅವರು ಕೂಡ ಬಂದು ಇಲ್ಲಿ ಅಭಿಷೇಕ ಮಾಡಿ ಹೋಗ್ತಾರ, ಶ್ರೀಶೈಲ ಜಗದ್ಗುರುಗಳು. ಅದೇ ರೀತಿ ಇದು ಏನಂದ್ರೆ ಇದು ಇಲ್ಲಿ ಜನರಿಗೆ ಬಹಳ ಒಂದು ಆರಾಧ್ಯ ದೇವತೆ ಆಗ್ಯಾನ್ರಿ. ಈ ಪವಾಡಗಳು ಇಲ್ಲಿ ಜನರಿಗೆ ಭಾಳ ಆಗ್ಯಾವ್ರಿ. ಇಲ್ಲಿ ರೈತರಿಗೆ ರಾತ್ರಿ ಕ್ಯಾವಿ ಬೆಟ್ಟಿ ಹಾಕೊಂಡ ಜಮೀನ್ದಲ್ಲಿ ತಿರುಗಾಡೋದಕ್ಕೆ ಕೆಲವು ಬೆತ್ತ ಹಿಡ್ಕೊಂಡ, ಬೆತ್ತ ಮತ್ತು ಕೊರಳಲ್ಲಿ ರುದ್ರಾಕ್ಷ ಹಾಕೊಂಡ ಜಟ ಬಿಟ್ಕೊಂಡು ಇಲ್ಲಿ ರೈತರಿಗೆ ರಾತ್ರಿ ಟೈಮ್ದಾಗ ಬೆಟ್ಟಿ ಕೊಟ್ಟರಂತ ಆಗಿನ ಹಿರಿಯರು ನಮ್ಗೆ ಹೇಳ್ತಿದ್ರಿ. ನಾವು ಸಣ್ಣಗಿದ್ದಾಗ ಬಂದಾಗ ನಾವು ಕೂಡ ಒಂದಾನೊಂದು ಕಾಲದಾಗ ಇಲ್ಲಿ ಕನ್ನಡ ಸಾರಿ ಕಲಿಯುವಾಗ ಸಾವಳಿ ಒಳಗ ಪ್ರತಿ ಗೋಳೋಕ ಇಲ್ಲಿ ನಾವು ಏನ್ ಮಾಡ್ತೀವಿ, ಒಂದೇ ಪಿಕ್ನಿಕ್ ಅಂತ ಬರ್ತಿದ್ವಿ ಇಲ್ಲಿ. ಬಂದು ಇಲ್ಲಿ ಏನ್ ಮಾಡ್ತಿದ್ವಿ, ಎಲ್ಲಾರು ಕೂಡ ಊಟ ಮಾಡ್ಕೊಂಡು ಹೋಗ್ತಿದ್ವಿ. ಅವಾಗ ಜಾಗ ಭಾಳ ಕಡಿಮೆ ಇತ್ರಿ, ಮತ್ತೆ ಇಷ್ಟು ವ್ಯವಸ್ಥೆ ಏನು ಇದ್ದಿದ್ದಿಲ್ಲ ಅವಾಗ ಆ ಟೈಮ್ದಾಗ್ರಿ. ಈಗಿನ ಇದ್ರಾಗ ಏನೈತಿ, ಭಾಳ ವ್ಯವಸ್ಥೆ ಆಗೈತ್ರಿ, ಭಾಳ ಅನುಕೂಲ ಆಗೈತ್ರಿ ಜನರಿಗೆ. ಇಲ್ಲಿ ಮರ್ಚಂಡಿಗೆ ಹೋಗಿ ನಾವು ನೀರು ಕುಡಿದು ಈ ಗುಡ್ಡ ಏರಿ ಬೆಟ್ಟ ಏರಿ ಬರೋದ್ರಾಗ ಮತ್ತೆ ಪುನಃ ನೀರಡಿಕೆ ಹಾಕಿತ್ರಿ. ಅಂತ ಒಂದು ಪರಿಸ್ಥಿತಿ ಅವಾಗಿತ್ತು, ಈಗೇನಂಗಿಲ್ಲ. ಈಗ ನೀರಿನ ವ್ಯವಸ್ಥಾನು ಕೂಡ ಇಲ್ಲಿ ಮಾಡಿದಾರ್ರಿ. ಬೋರ್ ಹಾಕ್ಯಾರ, ಬೋರ್ವೆಲ್ ಜರ ಬೋರ್ನಿಂದ ನೀರು ಬರ್ತಾವ. ಮತ್ತೆ ಇಲ್ಲಿ ಶ್ರಾವಣದಾಗ ಅಭಿಷೇಕ ಆಕತ್ರಿ, ದಿನನಿತ್ಯ ಪೂಜೆ ಆಕತಿ. ಭಕ್ತಾದಿಗಳು ಸಾಕಷ್ಟು ಸತತವಾಗಿ ಬರ್ತಿರ್ತಾರ, ಸುತ್ತ ಗ್ರಾಮಸ್ಥರು ಎಲ್ಲರೂ ಬರ್ತಾರ. ಮತ್ತು ಸಾವಳಿಗಿಂದ ಶಿವಲಿಂಗೇಶ್ವರ ಅಲ್ಲಿಂದ ಪಲ್ಲಕ್ಕಿ ಉತ್ಸವ ಬರ್ತೈತ್ರಿ. ಗೌರಿ ಹುಣ್ಣಿಮೆ ದಿನ ಪಲ್ಲಕ್ಕಿ ಉತ್ಸವ ಬಂದು ಇಲ್ಲಿ ಅಲ್ಲಿ ಏನ್ ಮಾಡ್ತಾರೆ, ರಾತ್ರಿ ಇಲ್ಲ ಜಾಗರಣಿ ಭಜನೆ ಶಿವಭಜನೆ ಅದು ಇದು ಮಾಡ್ತಾರೆ. ಮರುಸು ಮುಂಜಾನೆ ಅನ್ನದಾಸೋಹ ಇರುತ್ತೆ, ಅನ್ನ ಸಂತರ್ಪಣೆ ಇರ್ತೈತಿ. ಆಮೇಲೆ ಅವತ್ತಿನ ದಿವಸ ಏನಂತಿ ತೇರು ಉತ್ಸವ ಆಕತಿ, ತೇರು ಎಳಿತಾರ್ರಿ. ತೇರು ಎಳೆದ ಏನ್ ಮಾಡ್ತಾರೆ, ಸಂಜೆ ಮುಂದೆ ರಾತ್ರಿ ಮತ್ತೆ ಜಾಗರಣೆ ಮಾಡ್ಕೊಂಡ ಮರುದಿವಸ ಯಥಾ ಪ್ರಕಾರವಾಗಿ ಇಲ್ಲಿಂದ ಪಾಲಿಕೆ ಏನೈತ್ರಿ ಇದಕ್ಕೆ ಹೋಗತ್ರಿ, ಸಾವಳಿಗೆ ಗ್ರಾಮಕ್ಕೆ ಹೋಗತ್ರಿ. ಹಿಂಗಾಗಿ ಇದೊಂದು ಸಾಂಪ್ರದಾಯಿಕವಾಗಿ ನಡೆದು ಬಂದಂತ ಇದಾಗೈತಿ ಅಂತ ಹೇಳ್ತೀನಿ. ನೀವು ಕೂಡ ಈ ಕಡೆ ಜಮಖಂಡಿ ಸಾವಳಿಗೆ ಕಡೆ ಬಂದ್ರಂದ್ರ ಹಾಲೊಳ್ಳಿ ಸಾವಳಿಗೆ ತೆಲಸಂಗ ಅಟ್ಯಾಳ ಬಾಡಿಗೆ ಸುತ್ತಮುತ್ತ ಬಂದ್ರಂದ್ರಿ ಸಮೀಪ ಆಗತ್ರಿ. ಬರಾಕಿಲ್ಲಿ ಅನುಕೂಲ ಅದ ರೀ. ತೆಲಸಂಗದಿಂದ ಬರಾಕ್ ಅನುಕೂಲ ಅದ, ಸಾವಳಿಗಿಂದ ಬರಾಕ್ ಅನುಕೂಲ ಅದ, ಅಟ್ಯಾಳ ಬಾಡಿಯಿಂದ ಬರಾಕ್ ಅನುಕೂಲ ಅದ ರೀ. ಸಮೀಪ ಆಗತಿ. ಬರ್ರಿ, ಬಂದು ಈ ಶಿವಲಿಂಗೇಶ್ವರ ದೇವಸ್ಥಾನದ ಮುಂದೆ ದರ್ಶನ ಮಾಡ್ರಿ, ಮಾಡಿ ನೀವು ಪುನೀತರಾಗ್ರಿ ಅಂತ ಹೇಳ್ತಾ, ಇವತ್ತಿನ ದಿವಸ ಈ ದೇವಸ್ಥಾನ ಎಷ್ಟು ಮಾಹಿತಿ ಇದೆ ಆ ಮಾಹಿತಿ ಪ್ರಕಾರ ನಾನು ನಿಮಗ ಅದರ ಹಿನ್ನೆಲೆಯನ್ನು ಹೇಳಿರ್ತೇನೆ. ಮಲ್ಲಿಕಾರ್ಜುನ ಪುರಾಣಿಕ ಮಠ ಅವ್ರು ಬರ್ತಿದ್ದಾರೆ. ಗ್ರಾಮಸ್ಥರಾಗಿ ನಮಸ್ಕಾರ. ಹಿರಿಯರಾಗಿ ಏನೈತ್ರಿ ಶ್ರೀ ಸುಕ್ಷೇತ್ರ ಶಿವಲಿಂಗೇಶ್ವರ ದೇವಸ್ಥಾನ ಸಾವಳಗಿ ಗ್ರಾಮಕ್ಕೆ ಇವತ್ತಿನ ದಿವಸ ನಾವೆಲ್ಲರೂ ಇಲ್ಲಿ ಬಂದಿದ್ವಿ. ಇದೇನಪ್ಪಾ ಅಂತಂದ್ರೆ ಅತಿ ಪ್ರಾಚೀನವಾಗಿರ್ತಕ್ಕಂಥ ಒಂದು ದೇವಸ್ಥಾನ. ಈ ದೇವಸ್ಥಾನದ ಬಹಳ ವರ್ಷಗಳ ಇತಿಹಾಸ ಉಂಟು. ಈ ದೇವಸ್ಥಾನದ ಈ ಸದ್ಯಕ್ಕಿನ ಪರಿಸ್ಥಿತಿ ಯಾವ ರೀತಿ ಇತ್ತಪ್ಪ ಅಂತಂದ್ರೆ, ಸಾಕಷ್ಟು ಜನ ಭಕ್ತರು ಎಲ್ಲಿಂದಲೂ ನೆರೆ ರಾಜ್ಯ ಮಹಾರಾಷ್ಟ್ರದಿಂದ ಎಲ್ಲ ರಾಜ್ಯದಿಂದಲೂ ಕೂಡ ಇಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗೈತಿ. ಅದೇ ರೀತಿಯಾಗಿ ಗೌರಿ ಹುಣ್ಣಿಮೆಗೆ ಬೃಹತ್ ಒಂದು ಜಾತ್ರೆ ಮೆರವಣಿಗೆ ಕೂಡ ನಡಿತೈತಿ. ಮತ್ತ ಶ್ರಾವಣದಾಗ ಪ್ರತಿ ಒಂದ್ ತಿಂಗಳು ಪೂರ ಅನ್ನ ಪ್ರಸಾದ ಮಹಾಪ್ರಸಾದವನ್ನ ಇಲ್ಲಿ ಏನಪ್ಪಾ ಅಂತಂದ್ರ ಹಲವು ಭಕ್ತರು ಕೂಡಿ ಕಮಿಟಿ ಅವ್ರು ಕೂಡಿ ಮಾಡಿರ್ತಾರ. ಮತ್ತೆ ಶ್ರಾವಣದಲ್ಲಿ ಇಲ್ಲಿ ಅಭಿಷೇಕ ಇರ್ತೈತಿ ಮತ್ತು ಶ್ರೀಶೈಲ ಜಗದ್ಗುರುಗಳು ಮತ್ತ ಸಾಕಷ್ಟು ಒಂದು ಮಠಾಧೀಶರು ಬಂದ ಕಿಸಿಂದ ಇಲ್ಲಿ ಅಭಿಷೇಕವನ್ನ ನೆರವೇರಿಸ್ತಾರ. ಅದೇ ರೀತಿಯಾಗಿ ಸಾವಳಿಗೆ ಒಂದು ಸುಕ್ಷೇತ್ರ ಶಿವಲಿಂಗೇಶ್ವರ ಒಂದು ದೇವಸ್ಥಾನದ ಮಹಿಮೆ ಅಪಾರವಾಗೈತಿ ಅಂತಕ್ಕಂಥದ್ದನ್ನ ನಾ ಇವತ್ತಿನ ದಿವಸ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು ತಮಗೆ. ಸಿಂಧೂರ್ ಲಕ್ಷ್ಮಣ ಈ ಕಡೆ ಎಲ್ಲ ಬರ್ತಾ ಇರುತ್ತೆ ಸ್ನೇಹಿತರೆ. ಅಡ್ಕೊಳಕ್ ಬರ್ತಾ ಇರುತ್ತೆ. ಅವಾಗ ಬ್ರಿಟಿಷರ್ ಇದ್ ಮಾಡ್ತಿದ್ರಲ್ಲ, ಬ್ರಿಟಿಷರ್ ಸಂಬಂಧ ಏನೈತಿ ಅಡ್ಕೊಳಕ್ ಬರ್ತಾ ಇರುತ್ತೆ ಎಂಬ ಪ್ರತೀತಿ ಐತ್ರಿ ಈ ಕಡೆಲ್ಲ. ಮತ್ತೆ ಇಲ್ಲೊಂದು ಗುಹೆ ಐತ್ರಿ. ಇಲ್ಲಿ ಆ ಗುಹೆಯನ್ನು ಮುಚ್ಚಾರ ಮಾಡಿ ಅರಿವು ಸ್ನೇಹಿತರೆ. ಅದೇನ್ರಿ ಓಪನ್ ಇತ್ತಂದ್ರ ತೋರ್ಸಾಕ ಪ್ರಯತ್ನ ಮಾಡ್ತೀನಿ ನಾನು ನಿಮ್ಗ. ಓಪನ್ ಇತ್ತಂದ್ರ ನೋಡ್ರಿ, ಮುಂದ್ಗಡೆ ನಮ್ಮ ಫ್ಯಾಮಿಲಿ ಹೊಂಟೈತಿ. ಏನಪ್ಪಾ ಮೂರ್ ಮಂದಿ ಹೊಂಟಾರ ಗಾಡಿ ಮ್ಯಾಗತ್ತ ಇದ್ ಮಾಡಕ್ ಹೋಗ್ಬೇಡ್ರಿ, ಅನಿವಾರ್ಯ ಐತಿ ಅಂತ. ನಮ್ ಕಾರ್ ಫುಲ್ ಆಗಿದಕ್ಕ ಮೂರ್ ಮಂದಿ ಹೊಂಟಾರು. ಮೂರ್ ಮಂದಿ ಹೋಗ್ಬಾರ್ದು, ಆದ್ರೆ ಅನಿವಾರ್ಯ ಐತ್ರಿ. ಅತರ್ಸ್ಕೊಂಡ್ ಮೂರ್ ಜನ ಹೊಂಟಾರ್ರಿ. ಸ್ನೇಹಿತರೆ ಅಲ್ಲಿ ನೋಡ್ರಿ, ಆಗೋಗಿದ್ರು ಶಿವಲಿಂಗೇಶ್ವರ ದೇವಸ್ಥಾನ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ನೋಡ್ರಿ.
ಔಜಿಕರ್ ಮಹಾರಾಜರ ದೇವಸ್ಥಾನ ಕೊಟ್ಟಿ ಸ್ನೇಹಿತರೆ. ಶೇಂಗಾದ ಹಿಂಡಿ ಏನ್ರಿ, ಮೊಸರು, ಆಮೇಲೆ ಒಗ್ಗರಣೆ, ಮಸಾಲ ರೈಸು, ಆಮೇಲೆ ಜುನ್ಕದ ವಡೆ ಮಾಡ್ಕೊಂಡ್ರಿ, ಆಮೇಲೆ ಬದ್ನಿಕಾಯಿ ಎಣ್ಗಾಯಿ ರೀ, ಈ ರೀತಿ ಮಾಡ್ಕೊಂಡಿರು. ಇನ್ನೂ ನಮ್ಮ ಸಾವಳಿಗೊಳಗೆ ನಮ್ಮ ಬ್ರದರ್ ಮನೆ ಒಳಗೆ ಅವರು ಕೂಡ ಏನಾದ್ರು ಸ್ವೀಟು ಮಾಡ್ತಾರೆ, ಚಪಾತಿ ಮಾಡ್ತಾರೆ. ಸ್ನೇಹಿತರೆ, ಮಾಡಿದಂಥ ಈ ತಿಂಡಿ ಪದಾರ್ಥಗಳನ್ನು ಅಡುಗೆ ಏನೈತಿ ನಾವು ಉದಯ ಉತ್ತರ ಕನ್ನಡ ಬ್ಲಾಗ್ಸ್ದಾಗ ಹಾಕಿದ್ವಿ ರೀ. ಅಡುಗೆ ಮಾಡೋದು ಯಾವ ರೀತಿ ಅನ್ನೋದನ್ನು ಅದನ್ನು ಹೇಳ್ತೀನಿ. ನೀವು ಈ ಎಣ್ಗಾಯಿ, ಬದ್ನಿಕಾಯಿ, ಜುನ್ಕದ ವಡೆ, ಆಮೇಲೆ ಮಸಾಲೆ ಅನ್ನ ಮತ್ತು ಶೇಂಗಾ ಚಟ್ನಿ ಮಾಡುವ ಎಲ್ಲ ವಿಡಿಯೋಗಳು ಅದಾವ್ರಿ, ನೋಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಈಗ ನಾವು ಶಿವಲಿಂಗೇಶ್ವರ ದೇವಸ್ಥಾನವನ್ನು ಮುಗಿಸ್ಕೊಂಡು ಔಜಿಕರ್ ಮಹಾರಾಜರ ಅಧ್ಯಾತ್ಮ ಆಶ್ರಮ ಏನ್ರಿ ಇದಕ್ಕೆ ಬಂದೀವಿ ನಾವಿಲ್ಲಿ. ಏನ್ರಿ, ಅಥಣಿ ತಾಲೂಕದಾಗ ಐತ್ರಿ. ಇಲ್ಲಿ ಊಟದ್ದು ಪ್ರೋಗ್ರಾಮ್ ಇಟ್ಕೊಂಡಿವ್ರಿ. ನಾವು ಎಲ್ಲರೂ ಬುತ್ತಿ ಮಾಡ್ಕೊಂಡ್ ಬಂದೀವ್ರಿ ಜಮಖಂಡಿಂದ, ಸಾವಳಿಯಿಂದ. ನೋಡ್ರಿ, ಜುನ್ಕದ ವಡಿ, ಅಗಸಿ ಹಿಂಡಿ, ಅಗಸಿ ಚಟ್ನಿ, ಶೇಂಗಾ ಚಟ್ನಿ ಏನ್ರಿ, ಆಮೇಲೆ ಪಾಯಸ, ಶಾವಿಗೆ ಪಾಯಸ, ಬದ್ನಿಕಾಯಿ, ಎಣ್ಗಾಯಿ, ಚಪಾತಿ ಏನ್ರಿ, ಎಲ್ಲರೂ ಇಷ್ಟ ಭೋಜನ ಏನ್ರಿ, ಎಲ್ಲ ಭೋಜನ ಅದ್ರಿ. ಎಲ್ಲರೂ ಪುರಾಣಿಕ್ ಫ್ಯಾಮಿಲಿ ಸಂಪೂರ್ಣವಾಗಿ ಈಗ ಕುತ್ಕೊಂಡು ಇಲ್ಲಿ ಊಟ ಮಾಡಾಕತ್ತೀವ್ರಿ. ಇದು ಅಡ್ಯಾಳದಲ್ಲಿ ಬರ್ತೈತಿ. ಇದು ಹಾಲಳಿ ಸಮೀಪ ಬೆಳಗಾವಿ ಜಿಲ್ಲೆ ರೀ. ಇದು ಅಥಣಿ ತಾಲೂಕ ಬೆಳಗಾವಿ ಜಿಲ್ಲೆ ರೀ. ಏನ್ರಿ, ಅರಟ್ಯಾಳ ತೂರ್ ಅದ ರೀ. ಅಲ್ಲಿ ಔಜಿಕರ್ ಮಹಾರಾಜರ ಅಧ್ಯಾತ್ಮ ಆಶ್ರಮ ರೀ. ಇದು ಭಾಳ ನೋಡ್ತಕ್ಕಂಥ ಸ್ಥಳ ಅದ ರೀ. ಇಲ್ಲಿ ನಾವು ಊಟದ ಪ್ರೋಗ್ರಾಮ್ ಇಲ್ಲಿ ಇಟ್ಕೊಂಡಿವ್ರಿ ನಾವು. ಯಾಕಂದ್ರೆ ಇಲ್ಲಿ ಭಾಳ ಪ್ರಶಾಂತ ವಾತಾವರಣ ಏನ್ರಿ. ಅದಕ್ಕೆ ನೀವು ಒಂದ್ಸಲ ಇಲ್ಲಿ ಬರ್ರಿ, ಬುತ್ತಿ ಕಟ್ಕೊಂಡು ಒನ್ ಡೇ ಪಿಕ್ನಿಕ್ ಮಾಡಕ್ಕೂ ಅಡ್ಡಿ ಇಲ್ಲ. ಭಾಳ ಚಲೋ ಅದ ರೀ. ನಾವು ಪುರಾಣಿಕ್ ಫ್ಯಾಮಿಲಿ ಸಂಪೂರ್ಣವಾಗಿ ಇವತ್ತಿನ ದಿವಸದಲ್ಲಿ ಏನ್ರಿ ಎಲ್ಲ ತರದ ಅಡಿಗೆ ಮಾಡ್ಕೊಂಡ್ ಬಂದು ಊಟ ಮಾಡಾಕತ್ತೀವ್ರಿ. ಈಗ ನೀವು ಮಾಡ್ರತ್ ಹೇಳ್ತಾ ಇವತ್ತಿನ ದಿವಸ ತಮಗೂ ಊಟಕ್ಕೆ ಕರಿತೀನಿ. ಎಲ್ಲರೂ ಕೂಡಿ ಊಟ ಮಾಡೋಣ ಬನ್ನಿ. ಸವಿಯನ್ನು ರುಚಿ ಎಲ್ಲರೂ ಊಟ ಮಾಡಿ ಬರ್ರಿ. ಸವಿಯೋಣ.
ಸ್ನೇಹಿತರೆ ಇವಾಗ ನೋಡ್ರಿ ಈಗ ನಮ್ಮ ಪುರಾಣಿಕರ ಮನೆ ಹತ್ರ ಹಿರಿಯರ್ ಅದಾರಲ್ಲ ಒಟ್ಟರು ಹೆಣ್ಮಕ್ಳು ಕೂಡಿ ಮ್ಯೂಸಿಕಲ್ ಚೇರ್ ಹಾಕಿದೀವಿ ಈಗ. ಅದಕ್ಕೆ ನೋಡ್ರಿ ಮ್ಯೂಸಿಕಲ್ ಚೇರ್ ಯಾರು ವಿನ್ ಆಗ್ತಾರ ಅಂತ ಮ್ಯೂಸಿಕಲ್ ಚೇರ್ ಸ್ಟಾರ್ಟ್ ಮಾಡೋಣ ಈಗ ಸ್ನೇಹಿತರೆ. ಯಾರು ವಿನ್ ಆಗ್ತಾರ ನೋಡು ಬರೀ. ಶಾರದಾ ಮಕ್ಕಳು ಓಡ್ತಾ ಇದ್ದಾರೆ, ಶೋಭಾ ಪುರಾಣಿಕರು ಓಡ್ತಾ ಇದ್ದಾರೆ, ಲಕ್ಷ್ಮೀಬಾಯಿ ಪುರಾಣಿಕರು ಓಡ್ತಾ ಇದ್ದಾರೆ. ಈ ಗೇಮಲ್ಲಿ ಯಾರು ವಿನ್ ಆಗ್ತಾರ ನೋಡಂತ, ಯಾರು ವಿನ್ ಆಗ್ತಾರೆ ಈ ಗೇಮಲ್ಲಿ? ಓ ಲಕ್ಷ್ಮೀಬಾಯಿ ಪುರಾಣಿಕರು ಔಟ್ ಆಗ್ಯಾರ. ಲಕ್ಷ್ಮೀಬಾಯಿ ಪುರಾಣಿಕರು ಔಟ್ ಆದ್ರಿ. ಹೆಂಗ ಅನಸ್ತು ಗೇಮ್? ಸೂಪರ್ ಅನಸ್ತು. ಹಾ ಮತ್ ಗೇಮ್ ಸ್ಟಾರ್ಟ್. ಮತ್ತೊಮ್ಮೆ ಗೇಮ್ ಸ್ಟಾರ್ಟ್ ಆಗಿದೆ. ನೋಡ್ರಿ ಚಿಕ್ಕ ಮಕ್ಕಳು ತಗೊಂಡು ಓಡ್ತಾ ಇದಾರೆ ಗೇಮ್ ನಲ್ಲಿ. ಒಂದು ಪಂದ್ಯ ಹೊಸ, ಎರಡನೇ ಪಂದ್ಯ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡಿ, ಎರಡನೇ ಪಂದ್ಯ ಸ್ಟಾರ್ಟ್ ಆಗಿದೆ. ಇಲ್ಲಿ ಒಬ್ಬರನ್ನ ಒಬ್ರು ಓಡ್ತಾ ಇದ್ದಾರೆ. ಒಬ್ಬರ ಮೇಲೆ ಒಬ್ಬರು ರೇಸ್. ಮುಗಿತಾಯ. ನಮ್ಮ ಅಜ್ಜಿಯವರು ಸೋತಿದ್ದಾರೆ. ಸಲ ಮಾತಾಡು. ಹೆಂಗ ಅನಸ್ತೀರಿ ಗೇಮ್? ಏ ಕಾಲ್ ಮುಸ್ತಾವಪ್ಪ, ನಮ್ಗೆ ವಯಸ್ಸಾಗೈತಿ, ಕಾಲ್ ಮುಸ್ತಾವ ಓಡಾಡಕ್. ಶಾರದಾ ಮಕ್ಕಳು ಔಟ್ ಆಗ್ಯಾರ. ಸ್ನೇಹಿತರೆ, ಈಗ ಮೂರನೇ ಪಂದ್ಯ ಪ್ರಾರಂಭವಾಗಿದೆ. ಮೂರನೇ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಎಂದು ನೋಡೋಣ. ನೋಡಿ ಸ್ನೇಹಿತರೆ, ಇಲ್ಲಿ 4 ಜನ ಪಾರ್ಟಿಸಿಪೇಟ್ ಓಡ್ತಾ ಇದ್ದಾರೆ. ಅಲ್ಲಲ್ಲಿ 3 ಕುರ್ಚಿ ಇದೆ. ಗಂಟು ಹಿಡಿದು ಒಂದು ಕುರ್ಚಿ ಇದೆ. ಔಟ್. ಹೇಗೆ ನಿಮ್ಮ ಅಭಿಪ್ರಾಯ? ನೋಡಿ ಸ್ನೇಹಿತರೆ, ಈಗ 3 ಮಂದಿ 3 ಜನ 2 ಕುರ್ಚಿಗಳು ಉಳಿದಿದೆ. ಈಗ ಯಾರು ಗೆಲ್ತಾರೆ ಎಂದು ನೋಡೋಣ. ಯಾರು ಗೆಲ್ತಾರೋ ನೋಡೋಣ. ಒಬ್ಬರು ಮೇಲೆ ಒಬ್ಬರು ಓಡ್ತಾ ಇದ್ದಾರೆ. ಒಬ್ಬರು ಒಂದು ಸಣ್ಣ ಹುಡುಗಿಯನ್ನು ಎತ್ತಿಕೊಂಡು ಓಡ್ತಾ ಇದ್ದಾರೆ. ನೋಡಿ, ಅತ್ಯಂತ ಘೋರವಾದ, ಅತ್ಯಂತ ಚಂದವಾದ ಆಟ. ಈಗ 2 ಮಂದಿ, ನಿಮ್ಮ ಅಭಿಪ್ರಾಯ ಹೇಳಿ. ಈಗ ನೋಡಿ ದೀಪಾ ಪುರಾಣಿಕರು ಔಟ್ ಆಗ್ಯಾರ. ಹೆಂಗ ಅನಸ್ತೀರಿ ಗೇಮ್? ಚಲೋ ಅನಿಸ್ತ್ರಿ. ಈಗ ಸವಾಲಿದು ಈ ಒಂದು ಕುರ್ಚಿ ಉಳಿದಿದೆ. ಯಾರು ಗೆಲ್ತಾರೆ ಎಂದು ನೋಡೋಣ. ಒಬ್ಬರು ಸೆಮಿಫೈನಲ್, ಒಬ್ಬರು ದೂರಿದ್ದಾರೆ. ಅಕ್ಕ ತಂಗಿಯರಾದ ಚಾಲೆಂಜ್. ಯಾರು ಗೆಲ್ತಾರೋ ನೋಡೋಣ. ಅಯ್ಯ, ಸೋತಿದ್ದಾರೆ. ಈಗ ಭಾರತಿ ಮಕ್ಕಳು ಇದನ್ನ ಔಟ್ ಆಗ್ಯಾರ. ಹೆಂಗ ಅನಸ್ತು ಗೇಮ್? ಬಾಳ ಚಲೋ ಅನಿಸ್ತು. ಬಾಳ ವರ್ಷ ಆಯ್ತು ಆಡಿದ್ದಿಲ್ಲ. ಬಾಳ ಬೆಸ್ಟ್ ಅನಿಸ್ತು. ಫಸ್ಟ್ ಬಂದಕ್ಕಿಂತ ಗೆದ್ದಿ ನೋಡು. ಏನ್ ಬಾರಿ ಮಸ್ತ್ ಅನಿಸ್ತ್ರಿ ಮ್ಯಾಚ್ ಇದು. ಮತ್ತ ನಾವು ಬಾಳ ದಿವಸ ಆಗಿತ್ತು ಆಟ ಆಡಿದ್ದಿಲ್ಲ. ಈಗ ಬಾಳ ಖುಷಿ ಅನ್ಸೈತ್ರಿ ಅಷ್ಟ್ರು ಫ್ಯಾಮಿಲಿ ಅವ್ರ ಕೂಡಿ ಆಡಿದ್ದು. ವಿನ್ನರ್. ನೋಡಿ ಸ್ನೇಹಿತರೆ, ನನಗೆ ಔಟ ಬಂದಿನಂತ. ನೆಕ್ಸ್ಟ್ ಈಗ ನಮ್ಮ ಮಲ್ಲಿಕಾರ್ಜುನ್ ಪುರಾಣಿಕ್ ಅವರು, ಅನ್ವೀರಯ್ಯ ಪುರಾಣಿಕ್ ಅವರು, ಉದಯ ಪುರಾಣಿಕ್ ಅವರು ಮತ್ತ ಫಣಿಭೂಷಣ್ ಪುರಾಣಿಕ್ ಅವರು ನಡೆಯುತ್ತೆ ಈಗ ಮ್ಯಾಚ್. ಈ ಮ್ಯಾಚ್ ಅಲ್ಲಿ ಯಾರು ನಗ್ತಾರ ನೋಡೋಣಂತ. ಫಣಿಭೂಷಣ್ ಪುರಾಣಿಕ್ ಅವರು ಔಟ್ ಆಗ್ಯಾರ. ಈಗ
ಈಗ ನೋಡ್ರಿ ಈಗ ಉದಯ ಪುರಾಣಿಕ ಮಲ್ಲಿಕಾರ್ಜುನ ಪುರಾಣಿಕ ಅನಿವೀರ ಪುರಾಣಿಕರ ನಡಬರ್ಕ ಸವಾಲು ನಡೆದತ್ತೀಗ ಯಾರು ವಿನ್ ಆಗ್ತಾರ ಮತ್ತ ತಂದೆ ಮಕ್ಕಳ ಸವಾಲಿದು ತಂದೆ ಮಗ ಮೊಮ್ಮಗನ ಸವಾಲು ಸ್ನೇಹಿತರೆ ನೋಡ್ರಿ ಅಯ್ಯೋ ಅಜ್ಜ ಅಡಿಯೂರ ಪುರಾಣಿಕರು ಔಟ್ ಆದ್ರು ಮಲ್ಲಿಕಾರ್ಜುನ ಪುರಾಣಿಕ ಉದಯ ಪುರಾಣಿಕ ನಡಬರ್ಕ ಮ್ಯಾಚ್ ನಡೀತೀಗ ಚಾಲೆಂಜ್ ಯಾರು ವಿನಾಗ್ತಾರ ನೋಡುವಂತ ಮಲ್ಲಿಕಾರ್ಜುನ ಪುರಾಣಿಕರು ವಿನಾಗ್ತಾರೋ ಉದಯ ಪುರಾಣಿಕರು ವಿನಾಗ್ತಾರ ನೋಡುವಂತ ಖುಷಿ ಹುಡುಗ ನೋಡ್ಬೇಕ ಮಲ್ಲಿಕಾರ್ಜುನ ಪುರಾಣಿಕರು ವಿನಾಗ್ಯಾರೋ ಉದಯ ಪುರಾಣಿಕರು ಇದನ್ನಾಗ್ಯಾರೋ ಹೆಂಗ ಅನಿಸ್ತ್ರಿ ಅಮ್ಮ ಮಲ್ಲಿಕಾರ್ಜುನ ಅವರೇ ಸೂಪರ್ ಬೇಡ ಸ್ನೇಹಿತರೆ ನಮ್ಮ ಪುರಾಣಿಕರ ಫ್ಯಾಮಿಲಿ ಎಲ್ಲರೂ ಕುಡಿಸಿ ಸಾವಳಿಗೆ ಏನೈತಿ ಅಲ್ಲಿ ಶಿವಲಿಂಗೇಶ್ವರ ಗುಡ್ಡ ಆಗಲಿ ಮತ್ತೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ಇಲ್ಲಿ ಎಂಜಾಯ್ಮೆಂಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮ್ಮ ಚಾನಲ್ಗೆ ಹೊಸದಾಗಿದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಮತ್ತೊಂದು ವಿಡಿಯೋ ಒಂದಿಗೆ ಮಾತು ಬರ್ತೀನತ್ತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಮತ್ತೊಂದು ವಿಡಿಯೋನಿಗೆ ಮತ್ತೆ ಬರ್ತೀನಂತ ಧನ್ಯವಾದಗಳು.